ಈಗ ಇದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾರೆ. ಅಲ್ಲಂತೂ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಯಾರು ಅಕ್ಕಿ ಕಳ್ತನ ಮಾಡ್ತಾರೆ ಅಲ್ಲಿ ನಮ್ಮ ಕಡೆ ಬಿಜೆಪಿ ಟಿಕೆಟ್ ಹಾಕ್ತಾರೆ. ನಮ್ಮ ಕ್ಷೇತ್ರ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲಿ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡಿಂಗ್ ಆಗ್ತದೆ ಅಲ್ಲಿ. ಸೊ ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಾಗ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ ಬಿಜೆಪಿ. A1 ಬಿಜೆಪಿ ನಾಯಕರು, A2 ಬಿಜೆಪಿ ನಾಯಕರು, A3 ಬಿಜೆಪಿ ನಾಯಕರು. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ನಾನು ನೋಡಿ ಸರ್, ನಾನು ದಾಖಲೆ ಇರಲಾರ್ದೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ಲ ಬಸಣ್ಣ. ಈಗ ನನಗೆ 4 ವೀಕ್ಸ್ ಆಗಿದೆ ಸರ್. ನೀವೆಲ್ಲಾನು 4 ವಾರದಲ್ಲೇ ಮಾಡಿ ಅಂದರೆ ಹೆಂಗೆ? ಇನ್ನು 4 ತಿಂಗಳಲ್ಲೂ ಆಗುತ್ತೆ. ಡೋಂಟ್ ವರಿ. ನಿಮ್ಗೆ ಬ್ರೇಕಿಂಗ್ ಬೇಕಾ? ಈಗ ಇದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾರೆ. ಅಲ್ಲಂತೂ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಯಾರು ಅಕ್ಕಿ ಕಳ್ತನ ಮಾಡ್ತಾರೆ ಅಲ್ಲಿ ನಮ್ಮ ಕಡೆ ಬಿಜೆಪಿ ಟಿಕೆಟ್ ಹಾಕ್ತಾರೆ. ನಮ್ಮ ಕ್ಷೇತ್ರ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲಿ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡಿಂಗ್ ಆಗ್ತದೆ ಅಲ್ಲಿ. ಸೊ ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಾಗ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ ಬಿಜೆಪಿ. A1 ಬಿಜೆಪಿ ನಾಯಕರು, A2 ಬಿಜೆಪಿ ನಾಯಕರು, A3 ಬಿಜೆಪಿ ನಾಯಕರು. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ನಾನು ನೋಡಿ ಸರ್, ನಾನು ದಾಖಲೆ ಇರಲಾರ್ದೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ಲ ಬಸಣ್ಣ. ಈಗ ನನಗೆ 4 ವೀಕ್ಸ್ ಆಗಿದೆ ಸರ್. ನೀವೆಲ್ಲಾನು 4 ವಾರದಲ್ಲೇ ಮಾಡಿ ಅಂದರೆ ಹೆಂಗೆ? ಇನ್ನು 4 ತಿಂಗಳಲ್ಲೂ ಆಗುತ್ತೆ. ಡೋಂಟ್ ವರಿ. ನಿಮ್ಗೆ ಬ್ರೇಕಿಂಗ್ ಬೇಕಾ? ಈಗ ಇದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾರೆ. ಅಲ್ಲಂತೂ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಯಾರು ಅಕ್ಕಿ ಕಳ್ತನ ಮಾಡ್ತಾರೆ ಅಲ್ಲಿ ನಮ್ಮ ಕಡೆ ಬಿಜೆಪಿ ಟಿಕೆಟ್ ಹಾಕ್ತಾರೆ. ನಮ್ಮ ಕ್ಷೇತ್ರ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲಿ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡಿಂಗ್ ಆಗ್ತದೆ ಅಲ್ಲಿ. ಸೊ ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಾಗ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ ಬಿಜೆಪಿ. A1 ಬಿಜೆಪಿ ನಾಯಕರು, A2 ಬಿಜೆಪಿ ನಾಯಕರು, A3 ಬಿಜೆಪಿ ನಾಯಕರು. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ನಾನು ನೋಡಿ ಸರ್, ನಾನು ದಾಖಲೆ ಇರಲಾರ್ದೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ಲ ಬಸಣ್ಣ. ಈಗ ನನಗೆ 4 ವೀಕ್ಸ್ ಆಗಿದೆ ಸರ್. ನೀವೆಲ್ಲಾನು 4 ವಾರದಲ್ಲೇ ಮಾಡಿ ಅಂದರೆ ಹೆಂಗೆ? ಇನ್ನು 4 ತಿಂಗಳಲ್ಲೂ ಆಗುತ್ತೆ. ಡೋಂಟ್ ವರಿ. ನಿಮ್ಗೆ ಬ್ರೇಕಿಂಗ್ ಬೇಕಾ?